ಅಣ್ಣ ಏನಮ್ಮ ತಗೋ. ನನಗೆ ಯಾಕಮ್ಮ ಇದಲ್ಲ? ಹೌದೌದು, ನಾನ್ ಮಾತ್ರ ಹೊಸ ಬಟ್ಟೆ ಹಾಕೊಂಡ್ ಮೈ ತುಂಬಾ ಒಡವೆ ಹಾಕೊಂಡ್ ಮಹಾರಾಣಿ ತರ ಇರ್ಬೇಕು, ನೀನ್ ಮಾತ್ರ ಹೀಗೆ ಇರ್ಬೇಕಾ? ಅಣ್ಣ, ನನಗ್ ತಾನೇ ನಿನ್ ಬಿಟ್ ಬೇರೆ ಯಾರಿದ್ದಾರೆ? ನನ್ನ ಅಣ್ಣ ಇದನ್ನೆಲ್ಲ ಹಾಕೊಂಡ್ ಮಹಾರಾಜನ್ ತರ ಮೆರಿಬೇಕು ಅಂತ ನನಗೂ ಆಸೆ ಇರಲ್ವಾ? ಲಕ್ಷ್ಮಿ ಅಣ್ಣ, ನನ್ಗೋಸ್ಕರ ನೀನ್ ಹಾಕೊಳ್ಳೇಬೇಕು. ನಂದೀಶಾ, ಗೂಳಿ ತರ ಹೋಗ್ತೀಯ. ತಗೋ. ಈ ಸಲ ಹೊಸ ಬಟ್ಟೆ ನನಗೆ? ಹೌದು. ನಾನೆಂತ ಪುಣ್ಯ ಮಾಡಿದ್ದೀನಿ, ನನ್ನಂತ ಒಬ್ಬ ಅನಾಥನ ನಿಮ್ಮಲ್ಲಿ ಒಬ್ಬನಾಗಿ ನೋಡ್ಕೊತಾ ಇದ್ದೀರಾ. ನನ್ಗೆ ನಂದೀಶ ಅಂತ ಹೆಸರಿಟ್ಟಿರೋದು ಯಾಕೆ ಅಂತ ಈಗ ಗೊತ್ತಾಗ್ತಾ ಇತ್ತು. ಆ ಶಿವನ್ ಮುಂದೆ ಆ ನಂದೀಶ ಹೆಂಗಿರ್ತಾನೋ ಹಂಗೆ ಆ ದೇವರು ಈ ಶಿವಣ್ಣನ್ ಮುಂದೆ ಈ ನಂದೀಶನ ಜೊತೆ ಸೇರಿಸ್ಬಿಟ್ಟವನೇಣ. ಗೊತ್ತಾಯ್ತು. ನನ್ ತಂಗಿಗೆ ಒಳ್ಳೆ ಗಂಡ ಸಿಗ್ಬೇಕು, ಮಹಾರಾಣಿಯಾಗಿ ಮೆರಿಬೇಕು, 100 ಕಾಲ ಮುತ್ತೈದಾಗಿ ಬಾಳ್ಬೇಕು ಅಂತ ನೀನ್ ಕೇಳ್ಕೊತೀಯ. ಇನ್ನು ನಿಮ್ ತಂಗಿ 7 ಜನ್ಮಕ್ಕೂ ಇವನೇ ನಮ್ಮ ಅಣ್ಣನಾಗ್ಬೇಕು, ಮಹಾರಾಜನನ್ನು ಮೆರಿಬೇಕು, ಮತ್ತೆ ಬಂಗಾರದಂತ ಅತ್ತಿಗೆ ಸಿಗ್ಬೇಕು ಅಂತ ಅವಳು ಕೇಳ್ಕೊತಾಳೆ. ತಥಾಸ್ತು. ಅಲ್ಲಯ್ಯ, ಅಣ್ಣ ತಂಗಿರಿಗೆ ಒಬ್ಬರ ಮೇಲೆ ಒಬ್ಬರಿಗೆ ಅದೆಷ್ಟೊಂದು ಪ್ರೀತಿ, ಅದೆಷ್ಟೊಂದು ವಾತ್ಸಲ್ಯ. ಆಯ್ತು, ನಿಮ್ಮ ಆಸೆಗಳೆಲ್ಲ ನೆರವೇರ್ಲಿ ಅನ್ಬಿಟ್ಟು ನಾನು ಆ ದೇವರಿಗೆ ಅರ್ಚನೆ ಮಾಡ್ತೀನಿ. ಅಣ್ಣನ ಕಣ್ಣಲಿ ಅಮ್ಮನ ಕಾಣುಲಿ, ಗುಂಡಿಗೆ ಸದ್ದಲಿ ನಿನ್ನದೇ ಕೂಗಿದೆ, ಕೇಳಿಕೋ ಕೇಳಿಕೋ. ನಾ ಹಾಡುವೆ ಲಾಲಿಯಾ ಲಾಲಿಯಾ, ಜಾಣ ಮರಿ ಜಾಣ ಮರಿ, ಪಾಪು ಮರಿ ಪಾಚೋ ಮರಿ, ಆನಿದಿರಮ್ಮನ ತೋಳಲಿ ಸೇರಿಕೋ, ಆ ಕನಸಮ್ಮನ ಊರಲಿ ಆಡಿಕೋ. ನಾ ಹಾಡುವೆ ಲಾಲಿಯಾ ಲಾಲಿಯಾ. ಶಿವು, ಈ ಬಾಳೆಗೊನೆ ಕೊಯ್ಲಿಗೆ ಬರ್ಬೇಕಾದ್ರೆ ಇನ್ನೊಂದ್ 2 ತಿಂಗಳು ಬೇಕಾಗ್ಬೋದಲ್ವಾ? ಹೌದು. ಅಂತ ಗೌಡ್ರೆ, ಸೌಕಾರರು ಹೊಸ ತೋಟಕ್ಕೆ ಅಡ್ವಾನ್ಸ್ ಕೊಡಂದ್ರು. ತೋಟ ನೋಡ್ಬೇಕಲ್ಲಪ್ಪ. ಗುರುವಾರ ಬರ್ತೀನಿ ಅಂತ ಹೇಳಿದಾರೆ. ಅವಾಗ ಎಲ್ಲರೂ ಒಟ್ಟಿಗೆ ನೋಡಿದ್ರೆ ಆಯ್ತು. ಆಯ್ತಪ್ಪ, ನಾ ಸ್ವಲ್ಪ ಮಂಡಿವರ್ಗೂ ಹೋಗಿ ಬರ್ತೇನೆ. ಒಳ್ಳೇದಪ್ಪ. ಯಾರಿಟ್ಟರಿ ಚುಕ್ಕಿ, ಯಾಕಿಟ್ಟರಿ ಚುಕ್ಕಿ, ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ. ನೀವು ಬನ್ನಿ. ಪರವಾಗಿಲ್ಲ, ನೀವೇ ಬನ್ನಿ. ನೀವೇ ಬನ್ನಿ. ಇಲ್ಲ, ನೀವೇ ಬನ್ನಿ. ಇಲ್ಲ, ನೀವು ಬನ್ನಿ. ಬನ್ನಿ. ನೀವೇ ಬನ್ನಿ. ನೀವೇ ಬನ್ನಿ. ಇಲ್ಲ, ನೀವೇ ಬನ್ನಿ. ಸರಿ ಹೋಯ್ತು, ನೀವು ಬನ್ನಿ ಅಂತಿದ್ರೆ ರಾತ್ರಿವರೆಗೂ ಇಲ್ಲೇ ಇರ್ಬೇಕಾಗುತ್ತೆ. ಗೌರಕ್ಕ, ನಮ್ ಶಿವಣ್ಣ ಇಂಥ ವಿಚಾರದಲ್ಲಿ ಸ್ವಲ್ಪ ಸ್ಲೋ. ನೀವೇ ಅವ್ರನ್ನ ಓವರ್ಟೇಕ್ ಮಾಡ್ಬಿಡಿ. ನೀವು ಸ್ವಲ್ಪ ಫಾಸ್ಟ್ ಇದ್ದೀರಾ. ಅರೆ ಶಿವಣ್ಣ,
ಇನ್ನು ಇಲ್ಲೇ ಇದೆಯಲ್ಲಪ್ಪ. ಅದು ಇಲ್ಲಿ ನನ್ನ ಮಗಳು ಹೇಗೆ ಊಟ ತಂದಿದ್ದಾಳೆ, ಊಟ ಮಾಡ್ಕೊಂಡು ಹೋಗುವಂತೆ ಬಾ. ಅಯ್ಯೋ ಆ, ಬೇಡ ಗೌಡ್ರೆ, ಸ್ವಲ್ಪ ಕೆಲ್ಸ ಇದೆ, ಮಂಡಿಗೆ ಹೋಗ್ಬೇಕು. ಊಟಕ್ ಕರ್ದಾಗ ಬೇಡ ಅನ್ಬಾರ್ದು. ಹೌದು, ಅವತ್ ಊಟ ಬೇಡ ಅನ್ಬಿಟ್ಟು ರಾತ್ರಿ ಎಲ್ಲ ಉಪವಾಸ ಇದ್ದಿದ್ದಾಯ್ತು. ಗಾಡಿ ಪಂಚರ್ ಹಾಕ್ತೊಂದು ತಳ್ಕೊಂಡ್ ಬರೋ ಅಷ್ಟೊತ್ತಿಗೆ ಹೊಟ್ಟೆ ಎಲ್ಲ ಖಾಲಿ ಆಗ್ಬಿಟ್ಟೈತೆ. ಗೌರಕ್ಕ ಇವತ್ ಏನ್ ಸ್ಪೆಷಲ್? ಗಸಗಸೆ ಪಾಯಸ. ಹಂಗಾರೆ ನಮ್ ಶಿವಣ್ಣನ್ ಕೈ ಹಾಕಿ ತಳ್ಳಿದ್ರು ಹೋಗಲ್ಲ, ಯಾಕಂದ್ರೆ ಅವ್ರಿಗೆ ಗಸಗಸೆ ಪಾಯಸ ತುಂಬಾ ಇಷ್ಟ. ಯಾರೋ ನೆನ್ಸ್ಕೊತಾ ಇದಾರೆ ಅನ್ಸುತ್ತೆ. ಮದ್ವೆ ಆಗಿದ್ರೆ ತಾನೇ ಹೆಂಡತಿ ನೆನ್ಸ್ಕೊಳಕ್ಕೆ. ನಮ್ ಶಿವಣ್ಣಂಗೆ ಇರೋದು ಒಬ್ಳೇ ತಂಗಿ, ಲಕ್ಷ್ಮವನ್ನೇ ನೆನ್ಸ್ಕೊಂತಿರ್ಬೇಕು. ತುಂಬಾ ಚೆನ್ನಾಗಿದೆ. ಏನು? ಗಸಗಸೆ ಪಾಯಸ ಕಣ. ಗೌಡ್ರೆ, ನಿಮ್ ಮಗಳ್ಗೇನ್ ಮದ್ವೆ ಮಾಡಲ್ವಾ? ಒಂದು ಒಳ್ಳೆ ಗಂಡು ಸಿಕ್ಕಿದ್ರೆ ಮದುವೆ ಮಾಡ್ಬಿಡ್ಬೇಕು ಅಂತಿದ್ದೀನಿ ನಂದೀಶ. ಅದಕ್ಕೇನ್ ಸಿಕ್ಕೇ ಸಿಕ್ತಾನ್ ಬಿಡಿ, ಒಂದ್ ಹೆಣ್ಣಿಗೆ ಒಂದ್ ಗಂಡು ಹುಟ್ಟೇ ಇರ್ತಾನೆ. ತುಂಬಾ ಚೆನ್ನಾಗಿದೆ. ಆ, ಆ. ಏನು? ಪುಳಿಯೋಗ್ರೆ. ಸರಿ ನಡಿ ಹೋಗೋಣ. ಬರ್ತೀನಿ ಕೊಡ್ರಿ. ಆಯ್ತಪ್ಪ. ಬರ. ಅಣ್ಣ ಮುಂದೆ ನೋಡ್ಕೊಂಡು ಹೋಗ, ಆಮೇಲೆ ದಪ್ಪನ್ ಬಿದ್ಬಿಡ್ತೀಯ. ಅಯ್ಯಪ್ಪ ಅಣ್ಣ. ಮಸ್ಕ ಒಂದೇ ಏಟ್ಗೆ 50-50. ಅಯ್ಯೋ ಅಯ್ಯಯ್ಯ, ಮುದುಕಿರು ಆಂಟಿರು ಹುಡುಗಿರು ಎಲ್ರು 50-50. ನನ್ ರಾಣಿನೂ ನಾಚ್ಕೊಂತವಳೆ, ಈ ಊರ್ನವ್ರೆಲ್ಲ ನಾಚ್ಕೊಂತವ್ರ ಅಂದ್ಮೇಲೆ ಈ ಊರಿಗೆ ನಾನೇ ಹೀನೆ. ಗಣೇಶನ್ ಮಾಡು ಅಂದ್ರೆ ಅವ್ರ ಅಪ್ಪನ್ ಮಾಡ್ತಾನೆ, ನಾಳೆ ಕಿಕ್ಕಿದ್ರೆ ನನ್ ಟೇಮ್ ಚೆನ್ನಾಗಿಲ್ಲ ಅಂತಾನೆ. ಏನವ ಹಿಂಗಾಡ್ತಾ ಇದ್ಯಾ? ಅಲ್ಲಿ ಕೋತಿ ಕುಡಿತದ? ಕೋತಿ ಅಲ್ಲಪ್ಪ, ಅಲ್ಲೋಡು. ದೋಸೆ ಹೋದ್ರು. ಏಯ್ ಅಲ್ಲೇ ನೋಡ್ತಿದ್ಯಾ ತಿರ್ಗಟ್ಲಗೆ? ಏಯ್ ನೀನು ಅಯ್ಯೋ 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 ಕಮಂಗಿ ನನ್ ಮಗನೇ, ಏನ್ ಮಾಡ್ತಿದ್ಯಾ? ಸೌದೆ ಹೊಡಿತಾ ಇದ್ದೀನಿ. ಸೌದೆ ಮೇಲೆ ಹಾಳಾಗೋಯ್ತ್ ಕಳ್ಳ, ಕೆಳಗ್ ನೋಡ್ಕಳ್ಳ ಕೆಳಗೆ. ಬೆಳಗಾಗೆದ್ದು ಈ ಅನಿಷ್ಟ ದರ್ಶನ ಆಗೋಯ್ತು. ಇನ್ ಇಡೀ ದಿವ್ಸ ಏನ್ ಕಾದೋಯ್ತು ನನ್ಗೆ. ಏಯ್ ನೀನೇನ್ ಅವ್ನ್ ನೋಡಿ ಹಂಗ್ ಹೊರಿತಾ ಇದ್ಯಾ? ನಡವಳಿಕೆ ನಡವಳಿಕೆ ಅಂತ. ಏಯ್ ಏನ್ರ ಅದು? ಲಾಡಿ ಕಿತ್ತೋಗಿತ್ತು, ಪಿನ್ ಹಾಕಿದ್ದೆ. ಹೊಡಿಯೋ ಟೆನ್ಷನ್ ಅಲ್ಲಿ ಪಟ್ಟಂಗಾಯ್ತು. ಅಂದಂಗೆ ನನಗ್ ದರ್ಶನ ಕೊಟ್ಟಂಗೆ ಇನ್ನು ಯಾರ್ಯಾರಿಗೆ ದರ್ಶನ ಕೊಟ್ರು? ನಮ್ಮೂರಿನ ಜನರೆಲ್ಲ ನೋಡ್ಬಿಟ್ರು. ನಿನ್ ಜನ್ಮಕ್ ಕಲ್ಲಾಕ್ ಹೋಗ. ನೀನ್ ಸೌದೆ ಹೊಡೆದಿ ಸಾಕು, ಮರ್ಯಾದಿಂದ ಟೈರಿಗೆ ಪಂಚರ್ ಹಾಕಿ ನಡಿಯೋ. ಆಯ್ತಾಯ್ತು ನಡಿಯೋ. ಓಟೆ ಆಗ್ಬಿಡ್ಬೇಕಾಗಿತ್ತು. ರಾಣಿ ಹೊಡಿ ಅಮ್ಮ. ಇರಲ್ಲ ಹೊಡಿತೀನಿ. ಜೋಕರ್ ಹೊಡೆದ ಕಣ ಮಗ. ಆಟ ಆಡಕ್ ಬರಲ್ಲ ನಿನಗೆ. ಎಲ್ಲೇನಲ್ಲಿ ಪರದೇಶದ್ದು ಸಾಕು. ಶೋ ಮಾಡೋ ಮತ್ತೆ. ಎಲ್ಲೋಗ್ತಾ ಇದ್ಯಾ? ನಾನು ನಿಮ್ ಯಜಮಾನ್ರನ್ನ ನೋಡ್ಬೇಕು. ಯಜಮಾನ್ರು ಬಿಸಿ ಇದಾರೆ, ಸ್ವಲ್ಪ ವೇಟ್ ಮಾಡು. ತಗೋ, ಬಹಳ ಒಳ್ಳೆ ಹುಡುಗಿ ನೀನು. ಚಿನ್ನ ಹೋಗ್ಬಿಟ್ಬಾ.
ತಿರುಗಿ ನೋಡ್ಬೇಡ. ಪಾಪಿ, ನನ್ನ ಮದ್ವೆ ಆಗ್ತೀನಿ ಅಂತ ನಂಬಿಸಿ ನನ್ನನ್ ಗರ್ಭಿಣಿ ಮಾಡಿ ಈಗ ಅವಳ ಜೊತೆ ಎದ್ ಬಂದಿದ್ಯಲ್ಲ, ನಿನಗ್ ನಾಚಿಕೆ ಆಗಲ್ವಾ? ನಮ್ದು ಗೂಳಿ ವಂಶ ಕಣೆ, ಇದ್ರಲ್ಲಿ ನಾಚಿಕೆ ಏನೇ ಬಂತು? ಹಾಗಾದ್ರೆ ನನ್ನ ಮದ್ವೆ ಆಗ್ತೀನಿ ಅಂತ ನಂಬಿಸಿದ್ದು ಅದು ನಾನ್ ಪೂಜೆಗೆ ಮುಂಚೆ ಹೇಳೋ ಮಂತ್ರ ಅಷ್ಟೇ. ಯಾವ ಹೆಣ್ಣುನು ಆಸೆ ಇಲ್ಲದೆ ಹಾಸಿಗೆಗೆ ಬರೋದಿಲ್ಲ. ನಿನ್ಗೆ ಯೌವನ ಇತ್ತು, ನನಗೆ ಸುಖ ಬೇಕಿತ್ತು. ನಿನ್ ಸುಖ ಕಷ್ಟಕ್ಕೆ ತಿರುಗಿದ ಮೇಲೆ ನಿನ್ ಯೌವನ ಕಳ್ಕೊಂಡು ನೀನ್ ತಾಯ್ತನಕ್ ಬರೋರ್ಗು ಬಿಟ್ಟಿದ್ದು ನಿನ್ ತಪ್ಪು ಕಡೆ. ಅದಕ್ಕೆ ನಾನೇ ಮಾಡಕ್ಕಾಗುತ್ತೆ? ನೋಡು, ನಾನ್ ತಾಯಿ ಆಗ್ತಿರೋದಕ್ಕೆ ನೀನೇ ಕಾರಣ. ನೀನ್ ನನ್ನ ಮದ್ವೆ ಆಗ್ಲೇಬೇಕು. ಆಗ್ಲಿಲ್ಲ ಅಂದ್ರೆ ನಿನ್ ಮನೆ ಮುಂದೆ ಉಪವಾಸ ಇರ್ತೀನಿ, ಇಲ್ಲೇ ಸಾಯೋವರೆಗೂ ಧರಣಿ ಕೊಡ್ತೀನಿ. ಓ, ಉಪವಾಸ ಇರ್ತೀನಿ, ಸಾಯೋವರೆಗೂ ಧರಣಿ ಕೂರ್ತೀನಿ, ಮಾನ ತೆಗಿತೀನಿ ಅಂತ ಹೆದರ್ಸ್ತಿದ್ಯಾ? ಬೇಡ ಕಂದ, ಬೇಡ. ನೀನು ಉಪವಾಸ ಮಾಡಿ ಸಾಯೋದನ್ನ ನಾನ್ ನೋಡಕ್ ಆಗಕ್ಕಿಲ್ಲ. ನಾನೇ ನಿನ್ಗೊಂದ್ ಗತಿ ಕಾಣಿಸ್ತೀನಿ. ಏ ರಂಗ, ಆ ಸಿಮೆಂಟ್ ಡಬ್ಬ ತಾಂಬರ್ಲ. ಆಯ್ತಣ್ಣ. ಮದುವೆ ಮಾಡ್ಕೊಳ್ತೀನಿ ಅಂತ ಮರಳು ಮಾಡಿ ಬಸರು ಮಾಡಿ ಮದುವೆ ಮಾಡ್ಕೊಳ್ಳೋ ಅಂತ ಕೇಳಿದ್ರೆ ಸೀಮೆಣ್ಣೆ ಸುಡ್ತೀಯೇನು? ಏಯ್, ನೀನೇ ನಂಗೆ ಕೆಕ್ಕರ್ಸ್ಕೊಂಡು ನೋಡ್ತಿದ್ಯಾ? ಇಕ್ಕ ಇವನಿಗೆ